ಪೊಲೀಸ್ ಪೇದೆ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳು 2002ರಿಂದ 2020ರವರೆಗಿನ ಪಿಸಿ, ಸಿವಿಲ್, ಸಿಎಆರ್, ಡಿಎಆರ್, ಕೆಎಸ್ಆರ್ಪಿ ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ನೋಡೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ PSIಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಆ ವಿಡಿಯೋನು ಇದರಲ್ಲಿ ಹಾಕಿರಲಾಗುತ್ತದೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ 8 ಗ್ರಹಗಳು. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಉಲ್ಕೆಗಳು. ಕಾರಂಜಾ ಡ್ಯಾಮ್ ಎಲ್ಲಿದೆ? ಬೀದರ್. ಕೊಂಕಣ ರೈಲು ಕಾರ್ಪೊರೇಷನ್ ಸಂಪರ್ಕಿಸುವುದು ರೋಹಾದಿಂದ ಮಂಗಳೂರು. ಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಗಿಂತ 1:6 ಭಾಗ ಕಡಿಮೆ ಇರುತ್ತದೆ. ಪೂರ್ಣಿಮೆ ಹುಣ್ಣಿಮೆ ಯಾವಾಗ ಬರ್ತದೆ? ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ. ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ಜೂನ್ ಮತ್ತು ಸೆಪ್ಟೆಂಬರ್. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ಮೂಲವಸ್ತು ಕಲ್ಲಿದ್ದಲು. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಶರಾವತಿ ನದಿ. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹಗಳು ಸರಿಯಾದ ಕ್ರಮ: ಬುಧ, ಶುಕ್ರ, ಭೂಮಿ, ಮಂಗಳ. ಋತುಗಳು ಬದಲಾವಣೆ ಉಂಟಾಗುವುದು ಭೂಮಿಯು ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಸಾಂಬಾರು ಪದಾರ್ಥಗಳು. ಭಾರತದಲ್ಲಿ ಅತಿ ಹೆಚ್ಚು ನಿಕ್ಷೇಪವನ್ನು ಹೊಂದಿರುವ ರಾಜ್ಯ ಛತ್ತೀಸ್ಗಢ. ಒರಿಸ್ಸಾ ರಾಜ್ಯದಲ್ಲಿನ ಬಂದರು ಪಾರದೀಪ ಬಂದರು. ಕರ್ನಾಟಕದಲ್ಲಿರುವ ಪ್ರಮುಖ ಬಂದರು ನವಮಂಗಳೂರು. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯಗಳೆಂದರೆ ರಾಜಸ್ಥಾನ್ ಮತ್ತು ಗೋವಾ. ಭಾರತದ ರೈಲು ಮಾರ್ಗ ಸರಿಸುಮಾರು ಎಷ್ಟು? 41,861 ಮೈಲಿ ಅಥವಾ 6,73,068 67,368 ಕಿಲೋಮೀಟರ್ಗಳು. ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ. ಭಾರತದ ಯಾವ ರಾಜ್ಯದಲ್ಲಿ ವಜ್ರಗಳು ದೊರೆಯುತ್ತವೆ? ಮಧ್ಯಪ್ರದೇಶ. ಗ್ರೀನ್ವಿಚ್ ಟೈಮ್ ಎಂದು ಕರೆಯಲ್ಪಡುವ ಗ್ರೀನ್ವಿಚ್ ಪ್ರದೇಶ ಎಲ್ಲಿದೆ? ಲಂಡನ್ ಬಳಿ ಇದೆ. ಭಾರತದ ಕಾಫಿ, ಟೀ ಎರಡೂ ಬೆಳೆಯುವ ರಾಜ್ಯ ಪ್ರದೇಶ ದಕ್ಷಿಣ ಭಾರತ. ಪೂರ್ವಕಾಲದ ನಾವಿಕರು ದಿಕ್ಕನ್ನು ಕಂಡುಹಿಡಿಯಲು ಯಾವ ನಕ್ಷತ್ರವನ್ನು ಅವಲಂಬಿಸಿದರು? ಧ್ರುವ ನಕ್ಷತ್ರ. ರಾತ್ರಿ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಶುಕ್ರ ಗ್ರಹ. ಹಳ್ಡಿಯಾ ಬಂದರು ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ. ಬಾಕ್ರಾ ನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಯಾವ ನದಿಗೆ? ಸಟ್ಲೇಜ್ ನದಿಗೆ. ಭೂಮಿಯ ಮೇಲಿನ ಅಂದಾಜು ಎಷ್ಟು ಪ್ರತಿಶತ ನೀರಿನಿಂದ ಆವೃತವಾಗಿದೆ? 70%. ಮ್ಯಾಕ್ ಮೋಹನ್ ಗಡಿರೇಖೆ ಯಾವ ಪ್ರದೇಶದಲ್ಲಿದೆ? ಭಾರತ ಮತ್ತು ಚೈನಾ. ಮಂಜುಗಡ್ಡೆ ಖಂಡ ಎಂದು ಹೆಸರುವಾಸಿಯಾಗಿದ್ದು ಅಂಟಾರ್ಟಿಕ. ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ತಾರಾಪುರ. ರಾಣಾ ಪ್ರತಾಪ್ ಸಾಗರ ಪ್ರಖ್ಯಾತವಾಗಿರುವುದು ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ. ರಾಷ್ಟ್ರೀಯ ಹೆದ್ದಾರಿ 4 ಕೂಡಿಸುವುದು ಮುಂಬೈದಿಂದ ಚೆನ್ನೈ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ 4 ಪೋರ್ಟ್ಬ್ಲೇರ್ನಿಂದ ದಿಬ್ರುಗರ್ಗೆ ಬದಲಾಗಿದೆ. ರೈಲ್ವೆ ಬ್ರಾಡ್ಗೇಜ್ನ ಸರಾಸರಿ ವಿಸ್ತಾರ 1:67 ಮೀಟರ್. ಭೂಕಂಪವೊಂದರ ಮೂಲವೆಂದು ಯಾವುದನ್ನು ಕರೆಯಲಾಗುತ್ತದೆ? ಸಿಸ್ಮೋಫೋಕಸ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಪರಸ್ಪರ ಬೇರ್ಪಟ್ಟಿದ್ದು 10 ಡಿಗ್ರಿ ಚಾನೆಲ್. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ? ಕಾರವಾರ. ಯಾವ ನದಿಗೆ ಹಿರಾಕುಡ್ ಅಣೆಕಟ್ಟು ಕಟ್ಟಲಾಗಿದೆ? ಮಹಾನದಿ. ಇತ್ತೀಚೆಗೆ ಯಾವ ಗ್ರಹದಲ್ಲಿ ನೀರಿನ ಹರಿಯುವಿಕೆ ಗುರುತುಗಳು ಕಂಡುಬಂದಿದೆ? ಮಂಗಳ ಗ್ರಹ. ಚಂದ್ರನು ಯಾವ ವರ್ಗಕ್ಕೆ ಸೇರಿರುತ್ತಾರೆ? ಉಪಗ್ರಹ. ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಿಸಿರುವ ಪ್ರದೇಶ ಪಶ್ಚಿಮ ಘಟ್ಟಗಳು. ಭಾರತದ ಉಪಖಂಡ ಚಾಚಿಕೊಂಡಿರುವುದು ಭೂಮಧ್ಯ ರೇಖೆಯ ಉತ್ತರಕ್ಕೆ. ನಾವು ಯಾವುದರಿಂದ ಶಕ್ತಿಯನ್ನು ಪಡೆಯುತ್ತೇವೆ? ಸೂರ್ಯ. ಭಾರತದ ದೇಶದ ದಕ್ಷಿಣ ತುತ್ತತುದಿ ಯಾವುದು? ಇಂದಿರಾ ಪಾಯಿಂಟ್. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರುಗ್ರಹ.
ಸೂರ್ಯಗ್ರಹಣ ಸಂಭವಿಸುವುದು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ. ಗ್ರಾನೈಟ್ ಯಾವ ರೂಪದ ಕಲ್ಲು? ಅಗ್ನಿಶಿಲೆ. ಜಗತ್ತಿನಲ್ಲಿ ಭೂಮಿಯ ಮೇಲಿನ ಅತಿದೊಡ್ಡ ಪ್ರಾಣಿ ಯಾವುದು? ಆಫ್ರಿಕಾದ ಆನೆ. ಅಂತಾರಾಷ್ಟ್ರೀಯ ಡೆಡ್ ಲೈನ್ ಕೆಳಕಂಡ ಯಾವುದರ ಮೂಲಕ ಹಾದು ಹೋಗುತ್ತದೆ? ಪೆಸಿಫಿಕ್ ಸಾಗರ. ಸಿಯಾಚಿನ್ ಎಂಬುದು ಭಾರತ ಪಾಕಿಸ್ತಾನ ಮಧ್ಯದ ಹಿಮ ಪ್ರದೇಶ ಗಡಿಯಾಗಿದೆ. ಬಾಹ್ಯಾಕಾಶ ಕೇಂದ್ರದಿಂದ ನೋಡಿದಾಗ ಆಕಾಶ ಬಣ್ಣ ಕಪ್ಪಾಗಿ ಕಾಣುತ್ತದೆ. ಜಗತ್ತಿನ ಯಾವ ಅತಿ ಒಣ ಪ್ರದೇಶಗಳಲ್ಲಿ 400 ವರ್ಷಗಳ ಹಿಂದೆ ಮಳೆ ದಾಖಲಾತಿ ಕಂಡು ಬರುವುದಿಲ್ಲ? ಅಟಕಾಮ ಮರುಭೂಮಿ, ಚಿಲ್ಲಿ. ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯುತ್ತಾರೆ? ಕೋಸಿ ನದಿ. ಪ್ರಸಿದ್ಧ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ? ಆಸ್ಟ್ರೇಲಿಯಾ. ಬೆಳಕಿನ ವರ್ಷ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ದೂರ. ಸೂರ್ಯನ ಅತ್ಯಂತ ಹೊರಪದರವನ್ನು ಏನೆಂದು ಕರೆಯುತ್ತೇವೆ? ಕರೋನಾ. ಉಲ್ಕೆಯು ಒಂದು ಬಾಹ್ಯಾಕಾಶದಿಂದ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದ ದ್ರವ್ಯದ ತುಂಡಾಗಿದೆ. ಕರ್ನಾಟಕದ ಯಾವ ಜಿಲ್ಲೆಗಳು ಮೂಲಕ ಕೊಂಕಣ ರೈಲು ಹಾದು ಹೋಗಿದೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಜಗತ್ತಿನ ಅತಿ ದೊಡ್ಡ ಚಹಾ ಉತ್ಪಾದಕ ದೇಶ? ಚೈನಾ. ಭಾರತದ ದೇಶದೊಂದಿಗೆ ಅತ್ಯಂತ ಉದ್ದನೆಯ ಗಡಿ ಹೊಂದಿರುವುದು ರಾಷ್ಟ್ರ ಬಾಂಗ್ಲಾದೇಶ. ಹಿಮಾಲಯ ಪರ್ವತ ಶ್ರೇಣಿಗಳು ಪಶ್ಚಿಮದಲ್ಲಿ ಯಾವುದರಿಂದ ಆರಂಭವಾಗುತ್ತವೆ? ಪಾಮೀರ್ ಗ್ರಂಥಿ. ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಅರಬ್ಬಿ ಸಮುದ್ರವಿದೆ. ರಬ್ಬರ್ ಒಂದು ಯಾವ ಬೆಳೆ? ವಾಣಿಜ್ಯ ಬೆಳೆ. ಅಣು ಖನಿಜವಾಗಿ ಉಪಯೋಗಿಸಲ್ಪಡುವುದು ಯುರೇನಿಯಂ. ಯಾವ ಮಣ್ಣು ಹತ್ತಿ ಬೆಳೆಗೆ ಸೂಕ್ತ? ಕಪ್ಪು ಮಣ್ಣು. ವಿವಿಧೋದ್ದೇಶ ನಿಧಿ ಕಣಿವೆಯ ಉದ್ದೇಶ? ನೀರಾವರಿ, ಜಲವಿದ್ಯುತ್, ನದಿ ಪ್ರವಾಹಗಳ ತಡೆಗಟ್ಟುವಿಕೆ. ಕೈಗಾ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ. ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ? ಕೃಷ್ಣಾ ನದಿ. ಲಿಥಿಯೋಸ್ಫಿಯರ್ ಎಂದರೆ ಭೂಮಿಯ ಹೊರಪದರ. ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ? ಭತ್ತ. ಪೆಟ್ರೋಲಿಯಂ ಎಂಬ ಪದರವು ಪೆಟ್ರಾ ಮತ್ತು ಒಲಿಯಂ ಎಂಬ 2 ಪದಗಳಿಂದ ಆಗಿದೆ. ಈ ಪದಗಳು ಲ್ಯಾಟಿನ್ ಪದಗಳು. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಮಿಶ್ರ ಬೇಸಾಯ ಎನ್ನುವರು. ಹೊಂದಿಸಿ ಬರೆದಿದೆ. ಸೂಪ ಅಣೆಕಟ್ಟು, ಸೂಪ ಮ್ಯಾಂಗನೀಸು, ಕಪತಗುಡ್ಡ ಚಿನ್ನದ ಅದಿರು, ಕುಸಿಮ್ ಕಬ್ಬಿಣದ ಅದಿರು, ಖಾನಾಪುರ್ ಬಾಕ್ಸೈಟ್. ಕಪ್ಪು ಮಣ್ಣು ಯಾವ ಶಿಲೆಯ ಶಿಥಿಲೀಕರಣದಿಂದ ಆಗಿದೆ? ಬಸ್ಟಾಲ್. ಕರ್ನಾಟಕ ರಾಜ್ಯದಲ್ಲಿ ಎತ್ತರವಾದ ಶಿಖರ? ಮುಳ್ಳಯ್ಯನಗಿರಿ. ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಮೂಲಕ ಹಾದು ಹೋಗುವ ರೇಖಾಂಶ 82x1x2 ಪೂರ್ವ ರೇಖಾಂಶ. ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವಿಕೆಯ ಗುಣ ಹೊಂದಿರುವ ಮಣ್ಣು? ಕಪ್ಪು ಮಣ್ಣು. ದಾಂಡೇಲಿಯ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಪೇಪರ್. ಯಾವ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಇದೆ? ಗುಜರಾತ್. ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಸಂಬಂಧಿಸಿರುವುದು ಜ್ವಾಲಾಮುಖಿ ಮತ್ತು ಭೂಕಂಪಗಳು. ಯಾವ ರೀತಿಯ ಮಣ್ಣು ಜಲಾನಯನ ಹಾಗೂ ಕರಾವಳಿ ಬಯಲು ಸೀಮೆ ಪ್ರದೇಶಕ್ಕೆ ಸೀಮಿತವಾಗಿದೆ? ಮೆಕ್ಕಲು ಮಣ್ಣು. ಯಾವ ಗ್ರಹವನ್ನು 3ನೇ ಗ್ರಹವೆಂದು ಕರೆಯುತ್ತೇವೆ? ಭೂಮಿ. ಬಾಕ್ಸೈಟ್ ಎಂಬುದು ಅಲ್ಯೂಮಿನಿಯಂನ ಅದಿರು. ಜೋಗ ಜಲಪಾತ. ಹೊಂದಿಸಿ ಬರೆಯಿರಿ. ಜೋಗ ಜಲಪಾತ ಶರಾವತಿ ನದಿ. ಗಗನಚುಕ್ಕಿ ಜಲಪಾತ ಕಾವೇರಿ ನದಿ. ಗೋಕಾಕ್ ಜಲಪಾತ ಘಟಪ್ರಭಾ ನದಿ. ಮಾಗೋಡು ಜಲಪಾತ ಬೆಡ್ತಿ ನದಿ. ಯಾವ ಮಣ್ಣು ಉಷ್ಣವಲಯದ ಪರ್ಯಾಯವಾಗಿ ಬರುವ ಒಣ ಹಾಗೂ ತೇವದ ಋತುಮಾನಗಳಿಂದ ಉಂಟಾಗುವ ಭಾರೀ ಮಳೆ ಪರಿಣಾಮ ತೀವ್ರ ಸವಕಳಿಯಾಗಿದೆ? ಲ್ಯಾಟರೈಟ್ ಮಣ್ಣು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ? ಸಹರಾ ಮರುಭೂಮಿ. ಯಾವ ಕರಾವಳಿಯನ್ನು ಮ್ಯಾಕರಲ್ ಕರಾವಳಿ ಎಂದು ಕರೆಯಲಾಗುತ್ತದೆ? ಕರ್ನಾಟಕ. ಕರ್ನಾಟಕದ ಅತಿ ಹೆಚ್ಚಿನ ಜಲಸಾರಿಗೆ ಹೊಂದಿರುವ ನದಿ? ತುಂಗಭದ್ರಾ. ಹೊಂದಿಸಿ ಬರೆದಿದೆ. ತರಂಗ ಶಕ್ತಿಯು
ವಿಹಂಗಂ ಗಾಳಿ ಶಕ್ತಿಯು ಮಾಂಡವಿ, ಬೈಜಿಕ ಶಕ್ತಿಯು ಕುಂಡಕುಳಂ, ಜಲವಿದ್ಯುತ್ ಶಕ್ತಿ ಹಿರಾಕುಡ್, ವಿಶ್ವ ಪ್ರಸಿದ್ಧ ಧುವಾಂಧರ್ ಮಂಜಿನ ಮೋಡ ಜಲಪಾತ ಯಾವ ನದಿಯ ಸಮೀಪವಿದೆ? ನರ್ಮದಾ ನದಿ. ಹೊಂದಿಸಿ ಬರೆದಿದೆ. ಉಷ್ಣವಲಯದ ಸದಾ ಹಸಿರು ಕಾಡುಗಳು ರೋಸ್ ವುಡ್, ಉಷ್ಣವಲಯದ ಮುಳ್ಳುಕಾಡುಗಳು ಅಕೇಶಿಯಾ, ತೀರ ಪ್ರದೇಶದ ಅಥವಾ ಜೋಕಾಡುಗಳು ಮ್ಯಾಂಗ್ರೋವ್ಸ್, ಅಲ್ಪೈನ್ಸೋ ಕಾಡುಗಳು ಪೀರ್. ವಿಶ್ವದ ಅತಿದೊಡ್ಡ ಸಾಗರ ಪೆಸಿಫಿಕ್ ಸರೋವರ. ಹಸಿರು ನೋಟವೆಂದು ಕರೆಯಲ್ಪಡುವುದು ಟೀ. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರುವ ಸ್ಥಳ ಬರ್ನಾಪುರ, ಪಶ್ಚಿಮ ಬಂಗಾಳ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ ನಗರ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಮಳೆಯನ್ನು ಉಂಟುಮಾಡುವ ಮೋಡಗಳು ನಿಂಬೋಸ್ಟ್ರಾಟಸ್ ಮೋಡಗಳಾಗಿವೆ. ಭಾರತದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮೂಸಿನ್ರಾಮ್. ಗಗನನೌಕೆಯಲ್ಲಿರುವ ಒಬ್ಬ ಗಗನಯಾತ್ರಿಯು ಬಳಸಿದ ಚಮಚವು ಗಗನನೌಕೆಯ ಚಲಿಸುವ ದಿಕ್ಕಿನಲ್ಲಿಯೇ ಚಲಿಸುತ್ತದೆ. ಮಾಸಿಕ ಸರಾಸರಿ ಉಷ್ಣಾಂಶದಿಂದ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯವನ್ನು ತೋರಿಸುತ್ತದೆ. ಐಸೋಥರ್ಮ್ಸ್ಗಳು. ಭಾರತದ ಹೆಚ್ಚಾಗಿ ಖನಿಜಗಳು ಲಭ್ಯವಾಗುವ ಸ್ಥಳ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ನರ್ಮದಾ ನದಿ ಅವಳಿ ನದಿ ಎಂದು ಯಾವುದನ್ನು ಕರೆಯುತ್ತಾರೆ? ತಾಪಿ ನದಿ. ಈಕ್ವಿನಾಕ್ಸ್ ಎಂದರೆ ಹಗಲು ಮತ್ತು ರಾತ್ರಿಯ ಅವಧಿಗಳು ಸಮವಾಗಿರುವುದು. ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ. ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿಗಳು ಅರಾವಳಿ ಪರ್ವತ ಶ್ರೇಣಿಗಳು. ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದು ಏಕೆಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಭಾರತದ ಪ್ರಾಚೀನ ತೈಲ ಶುದ್ಧೀಕರಣ ಘಟಕ ದಿಗ್ಬಾಯಿ, ಅಸ್ಸಾಂ. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಳನ. ಕುದುರೆಮುಖ ಯಾವುದಕ್ಕೆ ಪ್ರಸಿದ್ಧಿ? ಕಬ್ಬಿಣದ ಅದಿರು. ಕೈಗಾ ಸ್ಥಾವರವು ಒಂದು ಅಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ. ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ. ಪಿರ್ಮಿಡ್ಗಳು ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತವೆ? ನೈಲ್ ನದಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಏನೆಂದು ಕರೆಯುತ್ತಾರೆ? ಪ್ರಾಣಿ ಸಂಕುಲ. ಭಾರತದ ಏಕಮಾತ್ರ ಕ್ರಿಯಾತ್ಮಕ ಜ್ವಾಲಾಮುಖಿ ಯಾವ ದ್ವೀಪದಲ್ಲಿದೆ? ಬ್ಯಾರೆನ್ ಜ್ವಾಲಾಮುಖಿ, ಅಂಡಮಾನ್ ಮತ್ತು ನಿಕೋಬಾರ್. ಭಾರತದ ಭೂಪ್ರದೇಶದಲ್ಲಿ ಯಾವ ನದಿಯು ಉಗಮವಾಗುವುದಿಲ್ಲ? ಬ್ರಹ್ಮಪುತ್ರ. ಇಂಡೋ-ಗೆಜಿಟಿಕ್ ಬಯಲು ಮೈದಾನ ಪ್ರದೇಶದಿಂದ ಡೆಕ್ಕನ್ ಪ್ರಸ್ಥಭೂಮಿಯನ್ನು ಯಾವ ಪರ್ವತ ಶ್ರೇಣಿಯು ಪ್ರತ್ಯೇಕಿಸುತ್ತದೆ? ಸಾತ್ಪುರ. IRMA ಚಂಡಮಾರುತವು ಇತ್ತೀಚೆಗೆ ಯಾವ ದೇಶವನ್ನು ಅಪ್ಪಳಿಸಿರುತ್ತದೆ? ಅಮೆರಿಕ. ಕರ್ನಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಿನ ಮೂಲಕ ಹಾದು ಹೋಗುತ್ತದೆ: ಭಾರತ ಮತ್ತು ಸೌದಿ ಅರೇಬಿಯಾ. ಲಕ್ಷದ್ವೀಪಗಳು ಇದರ ಉತ್ಪನ್ನವಾಗಿದೆ. ಬಂಡೆ ನಿರ್ಮಾಣ. ಭಾರತದ ಅತ್ಯಂತ ಎತ್ತರವಾದ ಮಾರಿ ಅಲೆವುಳ್ಳ ನದಿ ಇದಾಗಿದೆ: ಹೋಗ್ಲಿ ನದಿ. ಗೋಲ್ಡನ್ ಫೈಬರ್ ಎಂಬುದು ಒಂದು ಎಂದು ಹೇಳುವುದು ಸೆಣಬು, ಜ್ವೈಟ್. ಈ ಕಾರಣದಿಂದಾಗಿ ಭೂಖಂಡಗಳು ಬೇರೆ ಬೇರೆಯಾಗಿವೆ. ರಾಚನಿಕ ಕ್ರಿಯೆಗಳು. ಚಿಪ್ಕೋ ಚಳವಳಿಯ ಉದ್ದೇಶವೇನು? ಅರಣ್ಯನಾಶವನ್ನು ತಡೆಗಟ್ಟುವುದು. ಜಗತ್ತಿನಲ್ಲಿ ಅತಿ ಚಿಕ್ಕವೆನಿಸಿದ ಸಾಗರ ಆರ್ಕ್ಟಿಕ್ ಸಾಗರ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಉನ್ನತ ಶೃಂಗದ ಹೆಸರೇನು? ದೊಡ್ಡ ಬೆಟ್ಟ. ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹಾದು ಹೋಗುತ್ತದೆ? ಹೊನ್ನಾವರ. ಹೂವಿನ ಹೊಯ್ಲು ಎಂಬ ಹೆಸರಿನ ಮಳೆ ಯಾವ ತಿಂಗಳಲ್ಲಿ ಬರುತ್ತದೆ? ಏಪ್ರಿಲ್ ತಿಂಗಳು. ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ? ಅಸ್ಸಾಂ.
ಆನೆ ಯೋಜನೆ ಜಾರಿಗೆ ಬಂದದ್ದು 1992. ರೆಡ್ ಇಂಡಿಯನ್ನರು ಎಲ್ಲಿ ಕಾಣಿಸಿಗುತ್ತಾರೆ? ಉತ್ತರ ಅಮೆರಿಕ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆಸುತ್ತಾರೆ? ರಾಬಿ. ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೆಯುವರು? ಕಾರ್ಟೋಗ್ರಫಿ. ಕರ್ನಾಟಕದಲ್ಲಿ ಕಂಡುಬರುವ ವನ್ಯಜೀವಿ ಧಾಮಗಳು: ಭದ್ರಾ, ದಾಂಡೇಲಿ, ಪುಷ್ಪಗಿರಿ, ಶೆಟ್ಟೇನಹಳ್ಳಿ. ವಿಶ್ವದ ದೊಡ್ಡ ದೂರದರ್ಶಕ ಆಪ್ಟಿಕಲ್ ನಿರ್ಮಾಣವಾಗುತ್ತಿರುವುದು ಅಟಕಾಮ ಮರುಭೂಮಿಯಲ್ಲಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪಿಸಿರುವ ರಾಜ್ಯಗಳು: ಕರ್ನಾಟಕ, ಕೇರಳ, ತಮಿಳುನಾಡು. ರಕ್ತಚಂದ್ರ ಸಂಭವಿಸುವುದು ಭೂವಾಯುಮಂಡಲದಲ್ಲಿನ ಧೂಳು ಕಾರಣವಾಗಿದೆ. ರಾಸಾಯನಿಕ ಸಂಯೋಜನೆಯನ್ನು ಆಧರಿಸಿ ವಾತಾವರಣವು 2 ಪದರಗಳಾಗಿ ವಿಂಗಡಿಸಲ್ಪಡುತ್ತದೆ. ಅವುಗಳೆಂದರೆ ಗೋಳಾರ್ಧದ ಮತ್ತು ಭಿನ್ನಗೋಳ. ಅವಿಚ್ಛಿನ್ನ ಸಂಕ್ರಾಂತಿ ವೃತ್ತ ಉಷ್ಣವಲಯ ಮಟ್ಟಗಳಲ್ಲಿ ಕೇಂದ್ರೀಕರಣಗೊಳ್ಳುವ ಮಲಿನಕಾರಕಗಳ ಪ್ರವೃತ್ತಿಯನ್ನು ಹೀಗೆನ್ನುತ್ತಾರೆ: ಬಯೋಮ್ಯಾಗ್ನಿಫಿಕೇಶನ್. ಪಿಟ್ಟಿ ದ್ವೀಪಗಳು ಕಂಡುಬರುವುದು ಲಕ್ಷದ್ವೀಪಗಳು. ಭೂವಲಯದಿಂದ ಕೂಡಿದ ಪ್ರದೇಶ ಬೊಲಿವಿಯಾ. ಚುನಾಕ್ ಎಂಬ ಸ್ಥಳ ಮಾರುತವಿರುವುದು ಯುಎಸ್ಎದ ರಾಕಿ ಪರ್ವತಗಳು. ಜೀವವೈವಿಧ್ಯ ಅಪಾಯ ತಾಣವಾಗಿರುವವು: ಪೂರ್ವ ಹಿಮಾಲಯ. ಭಾರತ, ಚೀನಾ ಮತ್ತು ಮಯನ್ಮಾರ್ ದೇಶಗಳು ತ್ರೈಸಂಧಿ ಸ್ಥಾನ. ದಿಫು ಪಾಸ್. ಪ್ರಸಿದ್ಧ ಗಿರಿಧಾಮ ಕೊಡೆಕೆನಾಲ್ ಇಲ್ಲಿ ನೆಲೆಗೊಂಡಿದೆ. ಪಳನಿ ಬೆಟ್ಟಗಳು. ಯಾವ ಪ್ರದೇಶಗಳನ್ನು ಅಶ್ವ ಪ್ರದೇಶಗಳು ಎಂದು ಕರೆಯುವರು? ಸಬ್ ಟ್ರಾಪಿಕಲ್ ಏರೋ ಒತ್ತಡದ ವಲಯ. ಯರ್ಲಂಗೋ ಚಾಂಗ್ಬೋ ನದಿಯನ್ನು ಭಾರತದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಬ್ರಹ್ಮಪುತ್ರ. ಹಿಡಕಲ್ ಡ್ಯಾಂ ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ. ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಭಾರತದ ನೆರೆಯ ರಾಷ್ಟ್ರ ಯಾವುದು? ಭೂತಾನ್. ಇಲ್ಲಿ ಆಯ್ಕೆ ಕೊಟ್ಟಿದ್ದು ಭೂತಾನ್, ಆದ್ದರಿಂದ ಭೂತಾನ್ ರಾಷ್ಟ್ರವಾಗಿದೆ. ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಭಾರತದ ನೆರೆಯ ರಾಷ್ಟ್ರ ಮಾಲ್ಡೀವ್ಸ್. ಸಿಂಹ ಮತ್ತು ಹುಲಿ ಒಟ್ಟಿಗೆ ಕಾಣಿಸಿಕೊಳ್ಳುವ ದೇಶ ಯಾವುದು? ಭಾರತ. ಟಿಬೆಟಿನ ಹೊರಗೆ ಅತಿ ದೊಡ್ಡ ಟಿಬೆಟಿಯನ್ನರ ವಸಾಹತು ಇಲ್ಲಿದೆ. ಬೈಲುಕೊಪ್ಪೆ. ಯಾವ ವಿಧದ ಮಣ್ಣಿನಲ್ಲಿ ಜಲ ಧಾರಣೆ ಸಾಮರ್ಥ್ಯವು ಅತಿ ಹೆಚ್ಚು ಇದೆ? ಅವೆಮಣ್ಣು ಯುಕ್ತ ಮಣ್ಣು. ಡೊಂಕಾಗಿ ಹರಿಯುವ ನದಿಯೆಂದು ಮುಖ್ಯ ಧಾರೆಯೆಂದು ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರವನ್ನು ಹೀಗೆನ್ನುವರು: ಅಕ್ಸೆಬೋ ಸರೋವರ. ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬರ್ಕಾನ್ ಜಲಪಾತವಿದೆ? ಸೀತಾ ನದಿ. ವಿಶ್ವದ ಅತ್ಯಂತ ದೊಡ್ಡದಾದ ಸೌರ ಪಾರ್ಕ್ ಶಕ್ತಿಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಡುತ್ತದೆ? ಶಕ್ತಿಸ್ಥಳವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಡುತ್ತಿದೆ? ತುಮಕೂರು. ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಬಾರಿ ಸುತ್ತಲು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಗುರುಗ್ರಹ. ಕೆಳಗಿನ ಜೋಡಿಯನ್ನು ಪರಿಗಣಿಸಿರಿ. ಯಾತ್ರಾ ಕ್ಷೇತ್ರ ಸ್ಥಳ: ಶ್ರೀಶೈಲಂ, ನಲಮಲ್ಲ ಬೆಟ್ಟಗಳು. ಓಂಕಾರೇಶ್ವರ, ಸತ್ಪುರಾ ಬೆಟ್ಟಗಳು. ಪುಷ್ಕರ್, ಮಹಾದೇವ ಬೆಟ್ಟಗಳು. ಆಯ್ಕೆಗಳ ಪ್ರಕಾರ 1ನೇ ಉತ್ತರ ಸರಿಯಾಗಿದೆ. ಶ್ರೀಶೈಲಂ, ನೆಲಮಲ್ಲ ಬೆಟ್ಟಗಳು. ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ? ಅಜಂತ. ಏಕೈಕ ತುರ್ತು ಸಂಖ್ಯಾ 112 ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶ. ವೆರಿ ಇಂಪಾರ್ಟೆಂಟ್. ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪರಿಸರಿಕ ಇಕೋಲಾಜಿಕಲ್ ಹಾಟ್ಸ್ಪಾಟ್ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿದೆ? ಪಶ್ಚಿಮ ಘಟ್ಟಗಳು. ಜೋಗು ಜಲಪಾತವು ಯಾವ ನದಿಯ ಮೇಲಿದೆ? ಶರಾವತಿ ನದಿ.
ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಕೆಳಗಿನವುಗಳಲ್ಲಿ ಯಾವುದು ಬಾರಕ್ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಸೆಣಬು. ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಿದೆ? ಕೃಷ್ಣಾ ನದಿ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ? ಬಚೇಂದ್ರ ಪಾಲ್. ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮಾ ಎಂದು ಕರೆಯುತ್ತಾರೆ? ರಷ್ಯಾ. ಕ್ವಾರ್ಟ್ಜೈಟ್ ಡ್ಯಾಶ್ನಿಂದ ರೂಪಾಂತರಗೊಳ್ಳುತ್ತದೆ? ಮರಳುಗಲ್ಲು. ಮೇಕೆದಾಟು ಸ್ಥಳವಿರುವ ರಾಜ್ಯ? ಕರ್ನಾಟಕದ ರಾಮನಗರ. ಪೆಟ್ರೋಲಿಯಂ ಮೊದಲು ಡ್ಯಾಶ್ನಲ್ಲಿ ಕಂಡುಹಿಡಿಯಲ್ಪಟ್ಟಿತು? ಡಿಗ್ಬಾಯಿ. ಕಬ್ಬಿನ ಅದಿರಿನ ಜೊತೆ ಮ್ಯಾಂಗನೀಸ್ ಸೇರಿಸಿ ಡ್ಯಾಶ್ ಉತ್ಪಾದಿಸುತ್ತಾರೆ? ಸ್ಟೀಲ್. ಯಾವ ಸಂಸ್ಥೆಯು ಪಬ್ಲಿಕ್ ಸೆಕ್ಟರ್ ಪ್ಲಾಟ್ಫಾರ್ಮ್ಗಳಿಗೋಸ್ಕರ ಕಬ್ಬಿಣವನ್ನು ಮಾರಾಟ ಮಾಡುತ್ತದೆ? ಸೇಲ್. SIIL. ಕೆಳಗಿನ ಯಾವ ಇಂಡಸ್ಟ್ರಿ ಬಾಕ್ಸೈಟ್ ಕಚ್ಚಾ ವಸ್ತುವಾಗಿ ಉಪಯೋಗಿಸುತ್ತದೆ? ಅಲ್ಯೂಮಿನಿಯಂ. ಜಾರ್ಖಂಡ್ನಲ್ಲಿರುವ ಕೋಡೆರ್ಮಾ ಮುಖ್ಯವಾಗಿ ಕೆಳಗಿನ ಯಾವ ಖನಿಜವನ್ನು ಉತ್ಪತ್ತಿ ಮಾಡುತ್ತದೆ? ಮೈಕಾ. ಕರಿ ಇದ್ದಿಲನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ? ಬ್ಲ್ಯಾಕ್ ಗೋಲ್ಡ್. ಭಾರತದ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿಯಾಗುವ ಸ್ಥಳ ಯಾವುದು? ಗುಜರಾತ್. ಛೋಟಾ ನಾಗ್ಪುರ್ ಪ್ಲೇಟ್ ವನ್ನು ಇಂಡಿಯಾದ ಡ್ಯಾಶ್ ಎಂದು ಹೇಳಲಾಗುತ್ತದೆ? ರೂರ್ಹ್. ಕೆಳಗಿನ ಯಾವುದು ರಾಬಿ ಕ್ರಾಪ್ ಆಗಿದೆ? ಬೆಳೆ. ಗ್ರಾಮ್. ಕೆಳಗಿನವುಗಳಲ್ಲಿ ಕಬ್ಬಿಣದ ಖನಿಜ ಯಾವ ರೀತಿಯ ರಿಸೋರ್ಸ್ ಆಗಿದೆ? ನಾನ್ ರಿನ್ಯೂವೇಬಲ್. ಗುಂಪಿಗೆ ಸೇರಿರದನ್ನು ಆಯ್ಕೆ ಮಾಡಿ. ಸೀಲ್ಡ್. ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಅಮರಾವತಿ. ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪನಗಳ ವಲಯದಲ್ಲಿ ಬರುವುದಿಲ್ಲ? ಕರ್ನಾಟಕ. ಕಪ್ಪು ಮಣ್ಣು ಹತ್ತಿಯ ಬೆಳೆಗೆ ಅತ್ಯುತ್ತಮ. ಅದಕ್ಕೆ ಕಾರಣ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ? ಮೇಘಾಲಯ. ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿ? ತುಂಗಾ ನದಿ. ಇವುಗಳಲ್ಲಿ ಯಾವ ಜಿಲ್ಲೆಯು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೆ ಮಾಡುವುದಿಲ್ಲ? ತುಮಕೂರು. ಕೆಳಗಿನವುಗಳಲ್ಲಿ ಯಾವ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಹೆಸರುವಾಸಿಯಾಗಿದೆ? ಸಿಲ್ಕ್. ಅತಿ ಹೆಚ್ಚು ದೂರದಲ್ಲಿರುವ ಭೂಮಿ ಮೇಲಿರುವ ಜಾಗಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಸಾಗಿಸಲು ಮಿತವ್ಯಯದ ವಿಧಾನ? ಕೊಳವೆಗಳ ಮೂಲಕ. ಭಾರತದ ಅತ್ಯುನ್ನತ ಶಿಖರ? K2 ಅಥವಾ ಗ್ವಾಡಿನಸ್ಟೀನ್. ಪ್ರಪಂಚದ ದೊಡ್ಡ ಶಿಖರ? ಮೌಂಟ್ ಎವರೆಸ್ಟ್ 4848. ಕೃಷ್ಣಾ ನದಿ ಹತ್ತಿರ ಉಗಮ ಹೊಂದುವುದು? ಮಹಾಬಲೇಶ್ವರ. ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ? ಮಲ್ಬರಿ ಎಲೆಗಳನ್ನು. ಇದು ಮೊನ್ನೆ ನಡೆದಂತಹ CRDR ಎಕ್ಸಾಮ್ಗೆ ಬರಲಾದ ಪ್ರಶ್ನೆಯಾಗಿದೆ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿವೆ? ಡೆಸಿಡ್ಯೂಯಸ್. ಎಲೆ ಉದುರುವ ಕಾಡುಗಳು. ಡ್ಯಾಶ್ ಗುರುತ್ವಾಕರ್ಷಣೆ ಶಕ್ತಿಯಿಂದ ಸಮುದ್ರದ ಉಬ್ಬರ ಇಳಿತವಾಗುವುದು? ಚಂದ್ರನ. ಜಲಪಾತ ಮತ್ತು ನದಿ ಯಾವುದು ಸರಿಯಾದಿಲ್ಲ? ಮಳವಳ್ಳಿ ಕಾವೇರಿ. ಸರಿಯಾದದ್ದು ಲಾಲಗುಳಿ ಜಲಪಾತ ಕಾಳಿ, ಶಿವಗಂಗಾ ಜಲಪಾತ ಸೊಂಡ, ಇರುಪು ಜಲಪಾತ ಲಕ್ಷ್ಮಣ ತೀರ್ಥ. ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರೆ ಮಾಡುವ ಕಡಲುಗಾವೆಯು ಡ್ಯಾಶ್ ಆಗಿದೆ? 8 ಡಿಗ್ರಿ ಕಾಲುವೆ. ಕೆಳಗಿನವುಗಳಲ್ಲಿ ಭಾರತದ ಸರ್ವೋಚ್ಚ ಪರ್ವತ ಶಿಖರ ಯಾವುದು? ಮೌಂಟ್ K2. ಚಿಲ್ಕಾ ಸರೋವರವು ಎಲ್ಲಿದೆ? ಒಡಿಶಾ. ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆ ಡ್ಯಾಶ್ ಎನ್ನುವರು? ಚಿರಿ ಅರಳುವುದು? ಕೇರ್ ಬ್ಲಾಸಮ್ಸ್. ಇವುಗಳಲ್ಲಿ ಯಾವುದು ಜೀಜಾ ಬೆಳೆ? ಸವೇತ.
ಜಗತ್ತಿನ ಅತಿ ತಗ್ಗಾದ ಪ್ರದೇಶ, ಲೋವೆಸ್ಟ್ ಪಾಯಿಂಟ್ ಇನ್ ದ ವರ್ಲ್ಡ್, ಮೃತ್ಯು ಸರೋವರ, ಸಮುದ್ರ, ಡೆಡ್ ಸಿ. ಇಂದಿರಾ ಪಾಯಿಂಟ್ ಎಲ್ಲಿದೆ? ನಿಕೋಬಾರ್. ಕೆಳಗಿನವುಗಳಲ್ಲಿ ಹಿಮಾಲಯ ಶ್ರೇಣಿ ಯಾವ ಪರ್ವತಗಳು ಭಾರತದಲ್ಲಿವೆ? ನಂದಾದೇವಿ. ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಭದ್ರಾ. ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಕುದಿಯುವ ನೀರಿನ ಮೂಲಕ. ಕೆಂಪು ಭಾರತೀಯ ರೆಡ್ ಇಂಡಿಯನ್ಸ್ ಯಾವ ಖಂಡದ ಸ್ಥಳೀಯ ನಿವಾಸಿಗಳಾಗಿದ್ದರೆ? ಉತ್ತರ ಅಮೆರಿಕ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿದೊಡ್ಡ ದ್ವೀಪವಾಗಿದೆ? ಗ್ರೀನ್ಲ್ಯಾಂಡ್. ಗೋಬಿ ಮರುಭೂಮಿ ಎಲ್ಲಿದೆ? ಚೀನಾ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ವಿಐಎಸ್ಎಲ್. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಸ್ಟೀಲ್ ಲಿಮಿಟೆಡ್, ಭದ್ರಾವತಿ. ಮಣ್ಣಿನ ಮೇಲ್ಪದರ ನಗ್ನೀಕರಣ ಮತ್ತು ನಿರಂತರ ತೊಳೆಯಲ್ಪಡುವಿಕೆಯನ್ನು ಏನೆಂದು ಕರೆಯಲಾಗುತ್ತದೆ? ಮಣ್ಣಿನ ಸವೆತ. ಸಮಭಾಜಕ ವೃತ್ತದ ಪ್ರದೇಶದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸುವ ಪ್ರವಾಹಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಉಷ್ಣ ಪ್ರವಾಹಗಳು. ಬಿಳಿ ಜೋಳವನ್ನು ಸ್ಯಾಂಗ್ಬ್ರೋಮ್ ಪ್ರಧಾನವಾಗಿ ಬೆಳೆಯುವ ಜಿಲ್ಲೆ ಯಾವುದು? ವಿಜಯಪುರ ಜಿಲ್ಲೆ. ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತದೆ? ಸವನ್ನಾಸ್. ವಾತಾವರಣದ ಕೆಳಪದರಗಳಲ್ಲಿ ಎತ್ತರವು ಹೆಚ್ಚಾದಂತೆ ಗಾಳಿಯ ಉಷ್ಣತೆಯು ಇಳಿಮುಖವಾಗುತ್ತದೆ. ಡ್ಯಾಶ್ ಮಣ್ಣು ಹತ್ತಿ ಬೆಳೆಯಲು ಸೂಕ್ತವಾಗಿದೆ? ರೇಗರ್ ಮಣ್ಣು. ಈ ಕೆಳಗಿನ ಯಾವ ಬೆಳೆ ರಾಬಿ ಬೆಳೆ ಯಾವುದು? ರಾಬಿ ಕ್ರಾಪ್ ಯಾವುದು? ಕಾಳುಗಳು. ಇಳಿಜಾರು ಟ್ರೀ ಕೃಷಿ ಚಟುವಟಿಕೆ ಯಾವ ರಾಜ್ಯದಲ್ಲಿ ನಡೆಯಲಾಗುತ್ತದೆ? ಉತ್ತರಾಖಂಡ್. ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಯ ತೂಕವು ಸಮಭಾಜಕ ವೃತ್ತದ ಪ್ರದೇಶಕ್ಕಿಂತ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿರಲು ಕಾರಣ ಏನು? ಭೂಮಿಯ ರಚನೆಯು ಧ್ರುವಗಳಲ್ಲಿ ಚಪ್ಪಟೆಯಾಗಿರುವುದು ಮತ್ತು ಮಧ್ಯಭಾಗದಲ್ಲಿ ಉಬ್ಬಿದಂತಿರುವುದು. ಭಾರತದ ಅತಿ ಹೆಚ್ಚು ಮಳೆ ತರುವ ಮಳೆ ಮಾರುತಗಳು ಯಾವುವು? ನೈಋತ್ಯ ಮಾರುತ. ಕೆಳಗಿನ ಯಾವ ನಗರದಲ್ಲಿ ಭಾರತದ ಭೌಗೋಳಿಕ ಕೇಂದ್ರ ಬಿಂದು ಇರುವುದರಿಂದ ಅದು ಶೂನ್ಯ ಮೈಲುಗಲ್ಲು ಕೇಂದ್ರ, 0 ಮೈಲ್ ಸೆಂಟರ್ ಎನ್ನುತ್ತಾರೆ? ನಾಗಪುರ. ಅತಿ ಉದ್ದನೆಯ ಕಡಲ ತೀರ ಯಾವ ರಾಜ್ಯದಲ್ಲಿ ಹೊಂದಿದೆ? ಗುಜರಾತ್. ಭಾರತದ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿರುವ ಅರಣ್ಯವಿದೆ ಯಾವುದು? ಉಷ್ಣವಲಯದ ಸದಾ ಹಸಿರಾಗಿರುವ ಕಾಡುಗಳು. ಭಾರತದ ಅತಿ ಹೆಚ್ಚು ನಿವ್ವಳ ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ? ಉತ್ತರ ಪ್ರದೇಶ. ಸ್ವಾರಿ ಆಫ್ ಬೆಂಗಾಲ್. ಬೆಂಗಾಲಿನ ದುಃಖದ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ದಾಮೋದರ. ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದನೆಯ ನದಿ ಯಾವುದು? ಗೋದಾವರಿ. ಭಾರತದಲ್ಲಿ ಉಷ್ಣವಲಯದ ಹವಾಮಾನ ಇರಲು ಪ್ರಮುಖ ಕಾರಣ ಯಾವುದು? ಉತ್ತರದಲ್ಲಿರುವ ಹಿಮಾಲಯ ಪರ್ವತ. ದೂಧ್ ಸಾಗರ ಜಲಪಾತ ಯಾವ ನದಿಯಲ್ಲಿ ಬರುತ್ತದೆ? ಮಾಂಡವಿ. ಕೆಳಗಿನ ಯಾವುದು ಪೀರ್ ಪಂಜಾಲ್ ಶ್ರೇಣಿಯ ಮುಖಾಂತರ ಹಾದು ಹೋಗಿ ಮನಾಲಿ ಲೇಕ್ಗೆ ರಸ್ತೆ ಮುಖಾಂತರ ಸಂಪರ್ಕ ಏರ್ಪಡಿಸುತ್ತದೆ? ರೋಹ್ತಾಸ್ ಪಾಸ್. ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆಯ ನೀರಿನಿಂದ ಆವೃತವಾದ ಭೂಮಿಯಾಗಿ ಸಂಬಂಧಿಸಿದೆ? ಪರ್ಯಾಯ ದ್ವೀಪಗಳು. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ಸಮುದ್ರ ತೀರವನ್ನು ಹಂಚಿಕೊಂಡಿವೆ? 9. ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರಾವರಿ ಎಂದು ಕರೆಯಲ್ಪಡುವುದು? 12 ನಾಟಿಕಲ್ ಮೈಲಿ. ಜಾರ್ಖಂಡ್ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಮಧ್ಯಪ್ರದೇಶ. ಭಾರತವು ಹವಾಮಾನವು ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನವಾಗಿದೆ. ಕೈಗಾ ಟು ಪ್ಲಾಂಟ್ ವಿದ್ಯುತ್ ಸರಬರಾಜು ಮಾಡುವುದು ಒಂದು ಪರಮಾಣು ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ರಿಯಾಕ್ಟರ್. ಅಧಿಕ ವರ್ಷ ಎಷ್ಟು ದಿನಗಳಿರುತ್ತವೆ?
366 ದಿನಗಳು. ಸಹ್ಯಾದ್ರಿ ಇನ್ನೊಂದು ಹೆಸರು ಏನು? ಪಶ್ಚಿಮ ಘಟ್ಟ. ಸಮುದ್ರದಲ್ಲಿನ ಭಾರತೀಯ ಸಾರ್ವಭೌಮತ್ವವು ಡ್ಯಾಶ್ ನಾಟಿಕಲ್ ಮೈಲಿಗಳಾಗಿ ವಿಸ್ತರಿಸಿವೆ. 12 ನಾಟಿಕಲ್ ಮೈಲಿ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ಝಾನ್ಸಿ. ಕೆಳಗಿನ ಯಾವ ನದಿಯನ್ನು ಬಂಗಾಳದ ದುಃಖದ ನದಿ ಎಂದು ಕರೆಯಲಾಗುತ್ತದೆ? ದಾಮೋದರ. ಕಾಸಿ ಮತ್ತು ಜೈಸ್ತಿನಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ? ಮೇಘಾಲಯ. ಭಾರತದ ಎತ್ತರದ ಅಣೆಕಟ್ಟು? ಬಾಕ್ರಾ ಡ್ಯಾಮ್. ಉತ್ತರ ಮತ್ತು ದಕ್ಷಿಣ ಕೊರಿಯಾವನ್ನು ಯಾವ ಸಮಾನಾಂತರವು ಪ್ರತ್ಯೇಕಿಸುತ್ತದೆ? 38ನೇ. ಕರ್ನಾಟಕ ರಾಜ್ಯದೊಂದಿಗೆ ಎಷ್ಟು ಇತರ ರಾಜ್ಯಗಳು ಗಡಿಯನ್ನು ಹಂಚಿಕೊಳ್ಳುತ್ತವೆ? 6 ರಾಜ್ಯಗಳು. ಕರ್ನಾಟಕದ ನದಿ ಜಲಾನಯನ ಪ್ರದೇಶಗಳ ಸರಿಸುಮಾರು ಅನುಕ್ರಮಣಿಕೆಯನ್ನು ಗಾತ್ರದಿಂದ ಅವರೋಹಣದಲ್ಲಿ ಗುರುತಿಸಿ. ಕೃಷ್ಣ, ಕಾವೇರಿ, ಉತ್ತರ ಪೆನ್ನಾರ್, ಗೋದಾವರಿ. ಹಿಮರೇಖೆಯು ಮೇಲಿನ ಎತ್ತರದಲ್ಲಿರುವ ಯಾವುದೇ ಹಿಮ ಕರಗುವುದಿಲ್ಲ. ವಿಶ್ವದ ಅತಿದೊಡ್ಡ ಮರುಭೂಮಿ ಯಾವುದು? ಸಹರಾ. ಆಫ್ರಿಕಾದ ಉಷ್ಣವಲಯದ ಹುಲ್ಲುಗಾವಲು ಏನೆಂದು ಕರೆಯಲ್ಪಡುತ್ತದೆ? ಸವನ್ನಾಸ್. ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿ? ಆಂಡೀಸ್. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳು ದಕ್ಷಿಣದ ತುದಿ ಹಾದು ಹೋಗುವ ಭಾಗವನ್ನು ಈ ರೀತಿ ಕರೆಯುತ್ತಾರೆ: ಪಾಲ್ ಘಾಟ್ ಗ್ಯಾಪ್. ಇಲ್ಲಿಗೆ ಪಿಸಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮುಕ್ತಾಯವಾಗಿವೆ. ನೆಕ್ಸ್ಟ್ PSIಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ. ಭೂಮಿಯ ಮೇಲಿನ ಅತ್ಯಂತ ಕಿರಿಯ ಖಂಡ? ಆಸ್ಟ್ರೇಲಿಯಾ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ನೆರೆಯ ಮಣ್ಣು, ಮೆಕ್ಕಲು ಮಣ್ಣು. ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆಯಾಗುವ ಸ್ಥಳ? ಫಾಸ್ಫೇಟ್. ಅಮೆರಿಕ ಸಂಯುಕ್ತ ಸಂಸ್ಥಾನ. ನೈಪ್ ಸಂಬಂಧಿಸಿರುವುದು ಭೂಮಿಯ ಒಳಪದರ. ಭಾರತದ ಬಹುಪಾಲು ಯಾವ ಜನಾಂಗಕ್ಕೆ ಸೇರಿದ್ದಾರೆ? ಆಸ್ಟ್ರಲಾಯ್ಡ್. ಹಿಮಪಾತ ಯಾವ ಭಾಗದಲ್ಲಿ ಕಂಡುಬರುವ ವಿಶೇಷ ಲಕ್ಷಣವಾಗಿದೆ? ಧ್ರುವ ಪ್ರದೇಶ. ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಅನುಸರಿಸಬೇಕಾದ ಸೂಚಿ ರೇಖಾಂಶವಾಗಿದೆ. ಸಾಮಾನ್ಯ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ 15 ಶತಕೋಟಿ ವರ್ಷಗಳು. ತೋಡ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ನೀಲಗಿರಿ. ಯಾವ ಸಾಗರವು ಏಷ್ಯಾ ಅಮೆರಿಕ ತೀರಗಳಲ್ಲಿ ಮುಟ್ಟುತ್ತದೆ? ಪೆಸಿಫಿಕ್ ಸಾಗರ. ಮೌಂಟ್ ಎಟ್ನಾದಲ್ಲಿರುವ ಜೀವಂತ ಜ್ವಾಲಾಮುಖಿ ಎಲ್ಲಿದೆ? ಸಿಸಿಲಿ. ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುವರು? ಮಟ್ಟರೇಖೆ. ಕಾಂಬೋರ್. ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬೆರೆಯುತ್ತದೆ? ಕಪ್ಪು ಮಣ್ಣು. ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳಲ್ಲಿ ಒಂದಾದ ಟ್ಯುಟಿಕೋರಿನ್ ಬಂದರು ಯಾವ ತೀರದಲ್ಲಿದೆ? ಕೋರಮಂಡಲ ತೀರ. ಕೃಷ್ಣಾ ನದಿ ಹರಿಯುವ ರಾಜ್ಯಗಳು? ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಸುನಾಮಿ ಯಾವುದಕ್ಕೆ ಸಂಬಂಧಿಸಿದೆ? ಉಗ್ರ ಸಮುದ್ರ ಸರಣಿಯ ತೆರೆ. ಚಂಬಲ್ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್. ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳ ಬೆಳೆಯುವ ಜಿಲ್ಲೆಗಳು? ಗುಲ್ಬರ್ಗ, ಧಾರವಾಡ, ದಾವಣಗೆರೆ. ಹೊಂದಿಸಿ ಬರೆದಿದೆ: ಅಂಕಲೇಶ್ವರ, ಗುಜರಾತ್. ಮುಂಬೈ ಹೈವೇ, ಮಹಾರಾಷ್ಟ್ರ. ದಿಗ್ಬಾಯಿ, ಆಸಾಂ. ರಾವ, ಆಂಧ್ರ ಪ್ರದೇಶ್. ಬೆಣ್ಣೆತೊರೆ ಯೋಜನೆ ಇರುವುದು ಯಾವ ಜಿಲ್ಲೆಯಲ್ಲಿದೆ? ಕಲಬುರ್ಗಿ. ಒಂದು ಉಪಗ್ರಹ ಭೂಸ್ಥಿರ ಪಥದಲ್ಲಿ ಭೂಮಿಯ ಸುತ್ತಲೂ ಸಮಾನಾಂತರ ವೇಗದಿಂದ ಭೂಮಧ್ಯ ರೇಖೆಯ ಮೇಲೆ ಸುತ್ತುವ ಅವಧಿ ದಿನಕ್ಕೊಮ್ಮೆ. ಖೈಬರ್ ಕಣಿವೆ ಇರುವುದು ವಾಯವ್ಯ ಭಾರತ. ಯಾವ ವಲಯವನ್ನು ಶಾಂತಿಯುತ ಪ್ರದೇಶ ಎನ್ನುತ್ತೇವೆ? ಭೂಮಧ್ಯ ರೇಖೆಯ ಪ್ರದೇಶ. ಕಡಿಮೆ ಒತ್ತಡದ ವಲಯ.
ಸೂರ್ಯನು ಭೂಮಿಯ ಸಮಭಾಜಕ ವೃತ್ತ ರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನು ಏನನ್ನುತ್ತಾರೆ? ವಿಷುವವಂಶ ಕ್ರಾಂತಿ. ಕಪ್ಪು ಕ್ರಾಂತಿ ಸಂಬಂಧಿಸಿರುವುದು ಪೆಟ್ರೋಲಿಯಂ ಉತ್ಪನ್ನಗಳ ಕುರಿತು. ಭೌಗೋಳಿಕ ದೃಷ್ಟಿಯಿಂದ ಕರ್ನಾಟಕವು ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? 7ನೇ ದೊಡ್ಡ ರಾಜ್ಯ. ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಹರಿಯುವುದು ಹಿಂದೂ ಮಹಾಸಾಗರ. ಭಾರತದ ಪೆಟ್ರೋಲಿಯಂ ನಿಕ್ಷೇಪಗಳು ಮುಖ್ಯವಾಗಿ ಕೆಳಕಂಡವುಗಳಲ್ಲಿ ದೊರೆಯುತ್ತದೆ. ಜಲಶಿಲೆಗಳು. ನಾಥುಲಾ ಪಾಸ್ ಮಾರ್ಗದಲ್ಲಿದೆ. ಭಾರತ ಚೈನಾ ವಾಣಿಜ್ಯ ಮಾರ್ಗ. ಎಲ್ನಿನೋ ಸಂಬಂಧಿಸಿರುವುದು ಹವಾಮಾನ. ಒಂದು ನಿರ್ದಿಷ್ಟ ದೂರದಿಂದ ಆಚೆ ಸಂಕೇತಗಳು ಸಾಮಾನ್ಯವಾಗಿ ಸ್ವೀಕೃತವಾಗಿರುವುದಿಲ್ಲ. ಕಾರಣ ಭೂಮಿಯ ವಕ್ರಾವೃತ್ತಿ. ಪದರುಗಲ್ಲು ತಿಳಿಸಿ. ಸುಣ್ಣದ ಕಲ್ಲು ಮತ್ತು ಶೇಲ್. ಕುಂದ ಜಲವಿದ್ಯುತ್ ಯೋಜನೆ ಇರುವ ರಾಜ್ಯ ತಮಿಳುನಾಡು. ಸುರುಳಿಯಾಕಾರದ ಸಮುದ್ರದ ಅಲೆಗಳು ಏಳುವುದು ಯಾವ ದಿನಗಳಲ್ಲಿ? ಶುಕ್ಲ ಪಕ್ಷದ 3ನೇ ವಾರ. ಭತ್ತದ ತಳಿಗಳನ್ನು ತಿಳಿಸಿರಿ. ಜಯ, ರತ್ನ, IR20. ಇಂಪಾರ್ಟೆಂಟ್. ಭಾರತದ ವಾತಾವರಣವು ಯಾವುದರಿಂದ ಪ್ರಭಾವಿತವಾಗಿದೆ? ಹಿಮಾಲಯ ಪರ್ವತ ಹಾಗೂ ಹಿಂದೂ ಮಹಾಸಾಗರ. ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳೆಯಲು ಬೇಕಾದ ವಾತಾವರಣ. ಮಳೆ 200 ಸೆಂಟಿಮೀಟರ್ಗಿಂತ ಅಧಿಕ. ಉಷ್ಣತೆ 25 ಸೆಲ್ಸಿಯಸ್ಸಿಂದ 27 ಸೆಲ್ಸಿಯಸ್. ವಿಲಿಯಂ ಹರ್ಷೆಲ್ ಕಂಡುಹಿಡಿದ ಗ್ರಹ ಯಾವುದು? ಯುರೇನಸ್. ಖರ್ಜೂರ ಯಾವ ಪ್ರದೇಶದಲ್ಲಿ ಬೆಳೆಯುತ್ತಾರೆ? ಮರುಭೂಮಿ ಪ್ರದೇಶ. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು. ಭೂಮಿಯ ಪರಿಭ್ರಮಣೆ, ವಾಯು ಒತ್ತಡ, ಮಾರುತ, ಸಮುದ್ರದ ನೀರಿನ ಸಾಂದ್ರತೆಯಾಗಿದೆ. ದಕ್ಷಿಣ ಬಸ್ಟಾಲ್ ಶಿಲೆಯು ಯಾವ ಶಿಲೆಯ ವ್ಯವಸ್ಥೆಯಿಂದ ರೂಪುಗೊಂಡಿದೆ? ಪ್ರಾಥಮಿಕ ಶಿಲಾ ವ್ಯವಸ್ಥೆ. ಪ್ರಾಚೀನ ಕಾಲದಿಂದ ನಮಗೆ ತಿಳಿದ ಗ್ರಹಗಳು ತಿಳಿಸಿ. ಬುಧ, ಶುಕ್ರ, ಮಂಗಳ, ಶನಿ, ಗುರು. ಭಾರತದಲ್ಲಿ ಪ್ರಮುಖವಾಗಿ ತಾಮ್ರವನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಜಾರ್ಖಂಡ್. ಭಾರತದ ಮೇಲ್ಪದರದ ಮಣ್ಣು ನಾಶವಾಗಲು ಸೂಕ್ತ ಕಾರಣವೆಂದರೆ ನೀರಿನಿಂದಾದ ಸವೆತ. ಎತ್ತರದ ಮೋಡಗಳನ್ನು ವರ್ಗೀಕರಿಸಿ ಬರೆದಾಗ ಸಿರಸ್, ಸಿರೋಸ್ಟ್ರಾಟಿಸ್, ಸಿರ್ಯಾಕ್ಯುಲಮಸ್. ಪ್ರಮುಖ ರಾಬಿ ಬೆಳೆಗಳು ಯಾವುವು? ಬಟಾಣಿ, ಸಾಸಿವೆ, ಗೋಧಿ, ಬಾರ್ಲಿ. ಗಂಗಾ ಮಹಾನದಿ, ಕೃಷ್ಣಾ, ಗೋದಾವರಿ ಮತ್ತು ಕಾವೇರಿ ಮುಖಜ ಭೂಮಿ ಯಾವ ಕಾಡುಗಳಿಂದ ಕೂಡಿದೆ? ಔಷಧಿ ಸಸ್ಯ ಕಾಡುಗಳು. ಹೊಂದಿಸಿ ಬರೆದಿದೆ. ಶರಾವತಿ ನದಿ ಕರ್ನಾಟಕ. ಮಾಂಡವಿ ನದಿ ಗೋವಾ. ಪೊನ್ನಾನಿ ಆಂಧ್ರ ಪ್ರದೇಶ. ಭರತಪುಳಿ ಕೇರಳ. ಹೊಂದಿಸಿ ಬರೆದಿದೆ. ಮ್ಯಾಂಗನೀಸ್ ಒರಿಸ್ಸಾ. ಚಿನ್ನ ಕರ್ನಾಟಕ. ಉಪ್ಪು ಗುಜರಾತ್. ಜಿಪ್ಸಮ್ ರಾಜಸ್ಥಾನ್. ಖಗೋಳಯಾತ್ರಿಗಳು ತಮ್ಮ ಕೋಶದಲ್ಲಿ ಭೂಮಿಯ ಸುತ್ತಲೂ ಸ್ಥಿರ ಕಕ್ಷೆಯಲ್ಲಿ ಭಾರರಹಿತ ಸ್ಥಿತಿಯಲ್ಲಿ ಇದ್ದಾರೆ. ಕಾರಣ ಕೋಶ ಮತ್ತು ಅದರಲ್ಲಿರುವ ವಸ್ತುಗಳು ಒಂದೇ ಸಮಯದಲ್ಲಿ ಮುಕ್ತ ಮಾಪನದಲ್ಲಿವೆ. ಭೂಮಿಯ ಒಳಭಾಗ ಯಾವ ಪದರವು ಸ್ನಿಗ್ಧ ಸ್ಥಿತಿಯಲ್ಲಿದೆ? ಅಸ್ತಿನೋಸ್ಪಿಯರ್. ಕಲಹರಿ ಮರುಭೂಮಿ ಎಲ್ಲಿದೆ? ಬೋಟ್ಸ್ವಾನಾ. ದೊಡ್ಡ ಅಳತೆಯ ಭೂಪಟ ಯಾವುದು? ಜಮೀನಿನ ಕಡಸ್ಟ್ರಲ್ ಭೂಪಟ. ಕೋಟೋಪಾಕ್ಸಿ ಇರುವುದೆಲ್ಲಿ? ಈಕ್ವೆಡಾರ್. ವಾತಾವರಣದ ಶಾಖವು ಏರಿಕೆಯಾಗುವುದು ಭೂಮಿಯ ವಿಕಿರಣದಿಂದ. ಕಿಲ್ ಕಾಲುವೆ ಯಾವುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ. ವೆಗನರಿನ್ ದಿಕ್ಸೂಚಿ ಸಿದ್ಧಾಂತ ವಿವರಿಸುವ ಅಂಶ. ಪ್ರಮುಖ ಹವಾಮಾನ ವ್ಯತ್ಯಾಸಗಳು. ಗಾಲಪಗೋಸ್ ಆರ್ಕಿಪೆಲಾಗೊ
ಆರ್ಕಿಪೆಲಾಗೋ ಯಾವ ದೇಶಕ್ಕೆ ಸೇರಿದೆ? ಈಕ್ವೆಡಾರ್. ಬೋರಾಕ್ಸ್ ಯಾವ ಖನಿಜದ ಮೂಲ ರೂಪ? ಅಲ್ಯೂಮಿನಿಯಂ. ವಿಶ್ವದ ಅತಿದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾಗಿರುವ ರಾನ್ ಆಫ್ ಕಚ್ ಇರುವುದೆಲ್ಲಿ? ವೇರ್ ಇಸ್ ದ ಲೊಕೇಟೆಡ್ ಆನ್ ದ ರಾನ್ ಆಫ್ ಕಚ್? ಇನ್ ದಿಸ್ ಗುಜರಾತ್. ಹೊಂದಿಸಿ ಬರೆದಿದೆ. ಲಿಗ್ನೈಟ್ ಕಲ್ಲಿದ್ದಲು, ಬಾಕ್ಸೈಟ್ ಅಲ್ಯೂಮಿನಿಯಂ, ಹೆಮಟೈಟ್ ಕಬ್ಬಿಣ, ಪರೈಟ್ಸ್ ತಾಮ್ರ. ಹೊಂದಿಸಿ ಬರೆದಿದೆ. ಗೆರೆಸೊಪ್ಪ ಜಲಪಾತ ಸಾಗರ ಶಿವಮೊಗ್ಗ. ಅಬ್ಬೆ ಜಲಪಾತ ಮಡಿಕೇರಿ. ಕಾಳಹಸ್ತಿ ಜಲಪಾತ ಚಿಕ್ಕಮಗಳೂರು, ಕೆಮ್ಮನಗುಂಡಿ. ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ಮಂಡ್ಯ. ಭೂಮಿಯು ಸೂರ್ಯನ ಸುತ್ತ ಸುತ್ತುವುದು ಅಂಡಾಕಾರದ ಪಥದಲ್ಲಿ. ತಿಂಗಳ ಯಾವ ದಿನದಂದು ವಸಂತ ಅಲೆಗಳು ಬರುತ್ತವೆ? ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಅಟ್ಲಾಸ್ ಪರ್ವತ ಯಾವ ಖಂಡದಲ್ಲಿದೆ? ಆಫ್ರಿಕಾ. ಸಮುದ್ರವನ್ನು ಅಳೆಯಲು ಬಳಸುವ ಮಾಪಕ ಆಳಮಾಪಕ. ಮುಂಬೈ ಹೈ ಪ್ರಸಿದ್ಧವಾಗಿರುವುದು ಪೆಟ್ರೋಲಿಯಂ ನಿಕ್ಷೇಪ. ಹೊಂದಿಸಿ ಬರೆದಿದೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿ, ವಜ್ರಪೋಹ ಜಲಪಾತ ಮಾಂಡವಿ ನದಿ, ಬರ್ಕನ ಜಲಪಾತ ಸೀತಾ ನದಿ, ಗೋಂಡಚಿನಮಕ್ಕಿ ಜಲಪಾತ ಮಾರ್ಕಂಡೇಯ ನದಿ. ಯಾವ ರಾಷ್ಟ್ರ ಅಂಡಮಾನ್ ದ್ವೀಪಗಳಿಗೆ ಹತ್ತಿರವಾಗಿದೆ? ಮಯನ್ಮಾರ್. ಭಾರತದ ಕರಾವಳಿಯ ಅಂದಾಜು ಉದ್ದ 7516.5 ಕಿಲೋಮೀಟರ್. ಯಾವ ಬೆಳೆಯು ಪ್ರತಿ ಹೆಕ್ಟರ್ಗೆ ಅತ್ಯಧಿಕ ನೀರನ್ನು ಪಡೆಯಬಹುದಾಗಿದೆ? ಕಬ್ಬು. ಯಮುನಾ ನದಿಯ ಮೂಲಕ್ಕೆ ಕಾರಣವಾದ ಪ್ರವಾಹ ಯಮನೋತ್ರಿ. ಶರಾವತಿ ನದಿಯ ಜೋಗ್ ಜಲಪಾತ ಇರುವುದು ಇದರ ಲಕ್ಷಣ. ಡಕ್ಕನ್ ಪ್ರಸ್ಥಭೂಮಿ. ಭಾರತದ ಯಾವ ಸಾಮಾನ್ಯವಾಗಿ ವರ್ಗೀಕರಣವಾದದ್ದು? ಉಷ್ಣವಲಯ. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲಿಗೆ ಸಲಹೆ ನೀಡಿದವರು ಯಾರು? ಬೆಲ್ಜಿಯನ್ ಅರ್ಚಕರು. ಭೂಮಿಯ ಮೇಲ್ಪದರದ ಮಾಡಲ್ಪಟ್ಟಿರುವುದು ಆಮ್ಲಜನಕದಿಂದ. ಶಿಲೆಗಳ ಅಧ್ಯಯನವನ್ನು ಏನೆಂದು ಕರೆಯುವರು? ಪೆಟ್ರಾಲಜಿ. ನಂದಾದೇವಿ ಶಿಖರ ಎಲ್ಲಿದೆ? ಉತ್ತರಾಖಂಡ್. ಶಿವಾಲಿಕ್ ಶ್ರೇಣಿಗಳು ಯಾವುದರ ಭಾಗವಾಗಿದೆ? ಹಿಮಾಲಯ. ನದೀಮುಖಜ ಭೂಮಿಯನ್ನು ಸೃಷ್ಟಿಸದೇ ಇರುವ ನದಿ ನರ್ಮದಾ ಮತ್ತು ತಪತಿ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ NH7. ಇತ್ತೀಚೆಗೆ NH44 ಎಂದು ಬದಲಾಗಿದೆ. ಐಸೋಬಾರ್ಗಳು ಯಾವುದರ ಬೆಲೆಯ ಒಂದೇ ಆಗಿರುವ ಸ್ಥಳಗಳನ್ನು ಹೊಂದಿದೆ? ಒತ್ತಡ. ಭಾರತವು ಎಷ್ಟು ಕರಾವಳಿ ರಾಜ್ಯಗಳನ್ನು ಹೊಂದಿದೆ? 9. ಭೂಮಿಯು ತನ್ನ ಸ್ವತಃ ಅಕ್ಷರೇಖೆಯಲ್ಲಿ ವಾಲದಿದ್ದಾಗ ಯಾವುದು ಸಂಭವಿಸುತ್ತದೆ? ಋತುಗಳಲ್ಲಿ ಬದಲಾವಣೆ ಇರುವುದಿಲ್ಲ. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವ ಕಾವೇರಿ ನದಿಯ ನೀರನ್ನು ಯಾವ ಪ್ರದೇಶದಲ್ಲಿ ಅಳೆಯಲಾಗುತ್ತದೆ? ಬಿಳಿಕುಂಡ್ಲು ಜಲಾಶಯ. ಸಾಗರ ಮತ್ತು ಸಮುದ್ರದ ಅಲೆಗಳು ಯಾವುದರಿಂದಾಗಿ ಬರುತ್ತವೆ? ಸೂರ್ಯ, ಭೂಮಿ, ಚಂದ್ರರ ಗುರುತ್ವಾಕರ್ಷಣ ಬಲ. ವೆಸ್ಟರ್ಲಿನ್ ಎಂದರೆ? ಭಾರತ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಚಳಿಗಾಲದಲ್ಲಿ ಮಳೆಯನ್ನು ಹೊತ್ತು ತರುವ ತೇವಭರಿತ ಗಾಳಿ ಸಮೂಹ. ಮಯನ್ನಾರ್ ಕೊಲ್ಲಿ ಇರುವ ಸ್ಥಳ ತಮಿಳುನಾಡಿನ ಪೂರ್ವ ಭಾಗ. ಭೂಕಂಪದ ಅಧಿಕ ಕೇಂದ್ರವು ಒಂದು ಬಿಂದುವಾಗಿದ್ದು ಅದು ಯಾವುದರ ಜೊತೆಗೊಂಡಿದೆ? ಭೂಕಂಪದ ಕೇಂದ್ರ ಭಾಗದ ಮೇಲಿನ ಭೂಮಿ. ನಿರ್ದಿಷ್ಟ ಸ್ಥಳ. ಭಾರತದ ಭೌಗೋಳಿಕ ನಕ್ಷೆಗಳನ್ನು ಸಿದ್ಧಪಡಿಸುವುದು ಭಾರತದ ಸಮೀಕ್ಷಾ ಸಮಿತಿ. ಭೂಕಂಪಗಳಿಗೆ ಅತ್ಯಂತ ಪೀಡಿತವಾದವುಗಳು ಮುಚ್ಚಿದ ಯುವ ಪರ್ವತಗಳು. ಬೆಂಗಳೂರು ಬೆಳಗಾವಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ NH4. ಇತ್ತೀಚೆಗೆ NH4 ಅನ್ನು NH48 ಆಗಿ ಬದಲಾಯಿಸಲಾಗಿದೆ. ಹೊಂದಿಸಿ ಬರೆಯಿರಿ. ಬರೆದಿದೆ.
ಭೂಶಾಲು, ಭೂಶಾಖ, ಮಣಿಕಾರನ್, ಗಾಳಿ, ಕಂಬತ್, ಅಲೆ, ವಿಹಂಗಂ, ಉಬ್ಬರವಿಳಿತ, ಭಾವನಗರ. ಕಪ್ಪು ಕ್ರಾಂತಿ ಸಂಬಂಧಿಸಿರುವುದು ಪೆಟ್ರೋಲಿಯಂ, ಕಚ್ಚಾ ತೈಲ ಉತ್ಪಾದನೆ ಸ್ವಾವಲಂಬನೆ. ಭಾರತದ ಪುರಾತನ ಕಲ್ಲುಗಳ ಪತ್ತೆಯಾಗಿರುವುದು ಧಾರವಾಡ ಪ್ರದೇಶದ ಕರ್ನಾಟಕ. ಸೂರ್ಯನ ಕಿರಣಗಳು ಭೂಮಿಯ ಉತ್ತರ ಮತ್ತು ದಕ್ಷಿಣ 23x1:2 ಅಕ್ಷಾಂಶಗಳಲ್ಲಿ ಮಾತ್ರ ಲಂಬಕೋನದಲ್ಲಿ ಸ್ಪರ್ಶಿಸುವುದಕ್ಕೆ ಕಾರಣ ಭೂಮಿಯ ಅದರ ಕಕ್ಷೆಯೊಂದಿಗೆ 66x1:2 ಕೋನ ಬಾಗಿರುವುದು. ಸೂಯೆಜ್ ಕಾಲುವೆ ಈ ಸಮುದ್ರಗಳನ್ನು ಸೇರಿಸುತ್ತದೆ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಭಾರತದಲ್ಲಿ ಏಲಕ್ಕಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಕೇರಳ. ಜೀವವಿಕಾಸದ ದೃಷ್ಟಿಯಲ್ಲಿ ಯಾವ ಪ್ರಭೇದದ ಮುಂದುವರೆದ ಪ್ರಭೇದಕ್ಕೆ ಸೇರಿದೆ? ಡಾಲ್ಫಿನ್. ನಾಥ್ಪಾ ಜಕ್ರಿ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಸಟ್ಲೇಜ್ ನದಿ. ನದಿಯು ಸಮುದ್ರವನ್ನು ಸೇರುವ ಸ್ಥಳವನ್ನು ಹೀಗೆಂದು ಕರೆಯುವರು? ನದೀಮುಖ. ಪರ್ಯಾಯ ನದಿಯಲ್ಲ, ಯಮುನಾ ನದಿ. ಲಿಗ್ನೈಟ್ ಒಂದು ಪದರು ಶಿಲೆ. ಉಂಚಳ್ಳಿ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಅಘನಾಶಿನಿ ನದಿ. ಭೂಮಿಯು ತನ್ನ ಅಕ್ಷರೇಖೆಯ ಮೇಲೆ ತಿರುಗುವುದನ್ನು ಏನೆಂದು ಕರೆಯುವರು? ಅಕ್ಷಭ್ರಮಣ. ಬಾಹ್ಯಾಕಾಶದಲ್ಲಿರುವ ಬ್ಲ್ಯಾಕ್ ಹೋಲ್ ಯಾವ ವಿಕಿರಣವನ್ನು ಹೊರಬಿಡಲು ಅವಕಾಶ ನೀಡುವುದಿಲ್ಲ. ಇದಕ್ಕೆ ಕಾರಣ ಅತಿ ಹೆಚ್ಚಿನ ಸಾಂದ್ರತೆ. ಘಟಪ್ರಭಾ ನದಿಗೆ ಸಂಬಂಧಿಸಿದ ಅಣೆಕಟ್ಟು ರಾಜಲಕ್ಷ್ಮಗೌಡ ಅಣೆಕಟ್ಟು, ಹಿಡ್ಕಲ್ ಡ್ಯಾಂ. ಸಂಕೋಷ್ ನದಿಯು ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ದೆಹಲಿ ಮತ್ತು ವಾಘಗಡಿ ನಡುವೆ ಸಂಚರಿಸುವ ರೈಲು ಸಂಜೋತಾ ಎಕ್ಸ್ಪ್ರೆಸ್. ಇತ್ತೀಚೆಗೆ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದ ಸ್ಥಳ? ಇಂಡಿ, ವಿಜಯಪುರ. ಕಾರ್ಡಮಮ್ ಬೆಟ್ಟಗಳು ಈ ಕೆಳಕಂಡ ಯಾವುದರ ಭಾಗವಾಗಿವೆ? ಪಶ್ಚಿಮ ಘಟ್ಟಗಳು. ಹೊಗೇನಕಲ್ಲು ಜಲಪಾತ ಯಾವ ಎರಡು ರಾಜ್ಯಗಳ ನಡುವೆ ಇದೆ? ಕರ್ನಾಟಕ ಮತ್ತು ತಮಿಳುನಾಡು. ಕಳಸಾ ಬಂಡೂರಿ ನಾಲಾ ಯೋಜನೆ ಸಂಬಂಧಿಸಿದೆ? ಧಾರವಾಡ, ಬೆಳಗಾವಿ, ಗದಗ. ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು? ತೆಹರಿ ಅಣೆಕಟ್ಟು. ಪೂರ್ವ ಕರಾವಳಿಯ ಮುತ್ತು ಎಂದು ಯಾವುದನ್ನು ಕರೆಯುವರು? ವಿಶಾಖಪಟ್ಟಣಂ. ಪೂರ್ವದ ಸ್ಕಾಟ್ಲೆಂಡ್ ಎಂದು ಯಾವುದನ್ನು ಕರೆಯುವರು? ಶಿಲಾಂಗ್, ಮೇಘಾಲಯ. ಭೂಮಿಯ ವಿಸ್ತೀರ್ಣದ ಸರಾಸರಿ ತ್ರಿಜ್ಯ 6371 ಕಿಲೋಮೀಟರ್. ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕಂಡುಬರುವುದು ತುಂಗಭದ್ರಾ. ಆಗ್ರಾ ಇದಕ್ಕೆ ಪ್ರಸಿದ್ಧಿ. ಚರ್ಮದ ಕೆಲಸ. ಕರ್ನಾಟಕ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ NH-44 ಎಂದು ಬದಲಾಗಿದೆ. ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾಗಿ ಜೋಡಿಸಿ ಬರೆದಿದೆ. ಅರಾವಳಿ ವಲಯ, ವಿಂಧ್ಯ ವಲಯ, ಸಾತ್ಪುರ ವಲಯ, ಗೋದಾವರಿ ವಲಯ, ಕೃಷ್ಣಾ ನದಿ. ನೈಋತ್ಯ ಮಳೆಗಾಲದ ಸಂದರ್ಭದಲ್ಲಿ ಕೆಲ ದಿನ ಮಳೆಯಾಗಿ ನಂತರ ಒಂದು ಅಥವಾ ಕೆಲವಾರು ಮಳೆ ಬಾರದೇ ಇದ್ದಲ್ಲಿ ಅದನ್ನು ಏನೆಂದು ಕರೆಯುವರು? ಮಧ್ಯಂತರ ಮಳೆಗಾಲ. ಮಾರುಕಟ್ಟೆ ತೋಟಗಾರಿಕೆ ಎಂದರೆ ಉಪನಗರ ಪ್ರದೇಶದಲ್ಲಿ ತರಕಾರಿ ಬೆಳೆಯುವುದು. ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆಯಲ್ಲಿದೆ? ಚೆನ್ನೈ. ಸಾಗರ ಸಾಮ್ರಾಟ್ ಎಂಬುದು ತೈಲದಿಬ್ಬ. ಭಾರತದ ಅತಿದೊಡ್ಡ ನದಿತಟ್ಟೆ ಇದಾಗಿದೆ. ಗಂಗಾ ನದಿ. ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿದೆ? ಪಶ್ಚಿಮ ಬಂಗಾಳ, ಬಿಹಾರ. NH-2 ಜೋಡಿಸುವುದು ದೆಹಲಿಯಿಂದ ಕೋಲ್ಕತ್ತಾ. ಇತ್ತೀಚೆಗೆ ಅಸ್ಸಾಂದಿಂದ ಮಿಜೋರಂಗೆ ಬದಲಾಯಿಸಲಾಗಿದೆ. ಸೆಷಲ್ಸ್ ದ್ವೀಪ ಎಲ್ಲಿದೆ?
ಇಂಡಿಯನ್ ಓಷನ್ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಪ್ರಧಾನ ಕಚೇರಿ ಇರುವುದು ಡೆಹ್ರಾಡೂನ್. ಉಪಗ್ರಹ ಚಂದ್ರನನ್ನು ಹೊಂದಿಲ್ಲದ ಗ್ರಹಗಳು ಬುಧ ಮತ್ತು ಶುಕ್ರ. ಕಪ್ಪು ರಂಧ್ರದ ವಿಚಾರ ಸರಣಿಗೆ ಸಂಬಂಧಿಸಿದಂತೆ ಭಾರತದ ವಿಜ್ಞಾನಿ ಎಸ್ ಚಂದ್ರಶೇಖರ. ಸಿಂಹಬಾಲದ ಕೋತಿ ಯಾವ ಮೀಸಲು ಜೀವಗೋಳದ ಅತಿ ಮುಖ್ಯ ಪ್ರಾದೇಶಿಕ ಪ್ರಾಣಿ ಸಂಕುಲವಾಗಿದೆ? ನೀಲಗಿರಿ. ಉಕ್ಕಿನ ಇರುವಿಕೆಯನ್ನು ಮಣ್ಣನ್ನು ಫಲವತ್ತತೆಯನ್ನಾಗಿ ಮಾಡುತ್ತದೆ. ಈ ಮಣ್ಣನ್ನು ಹೀಗೆ ಕರೆಯಲಾಗುತ್ತದೆ: ಜಂಬು ಮಣ್ಣು. ಭೂಮಿಯ ಪದರದಲ್ಲಿರುವ ಅತ್ಯಂತ ವಿಪುಲ ಲೋಹ ಅಲ್ಯೂಮಿನಿಯಂ. ಸೂಜಿನ್ ಅಥವಾ ಮೇಜಿನಕಾರದ ಶಿಲೆಗಳು ಇದರ ಒಂದು ಸೃಷ್ಟಿಯಾಗಿದೆ. ವಾಯು ಕೊರೆತ. ಒಂದು ನಿಗದಿತ ಅವಧಿಯಲ್ಲಿ ಸಮಪ್ರಮಾಣದ ವರ್ಷಧಾರೆಯುಳ್ಳ ಬಿಂದುಗಳನ್ನು ಜೋಡಿಸುವ ಒಂದು ರೇಖೆಯೇ ಸಮವೃಷ್ಟಿ ರೇಖೆ ಐಸೋಹರ್ಡ್ಸ್. ಭಾರತದ ಯಾವುದು ಜೋಗುಭೂಮಿಗಳಲ್ಲಿ ಮಾಂಟ್ರಿಸ್ಕೋ ರೆಕಾರ್ಡ್ ಆಫ್ ವೆಟ್ಲ್ಯಾಂಡ್ ಪಟ್ಟಿಯಲ್ಲಿ ಸೇರಿದೆ? ಲೋಕ್ಟಕ್ ಸರೋವರ, ಮಣಿಪುರ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಸರಳವಾಗಿ ಹೇಗೆ ವಿವರಿಸಬಹುದು? ಅದು 180 ರೇಖಾಂಶವಾಗಿದೆ. ಕಾವೇರಿ ನದಿಯ ಉಪನದಿಗಳು ಯಾವುವು? ಅರ್ಕಾವತಿ, ಕಬಿನಿ, ಶಿಂಷಾ. ಪ್ರಣಹಿತ ಯಾವ ನದಿಯ ಉಪನದಿಯಾಗಿದೆ? ಗೋದಾವರಿ. ಇಂಧನ ಶಕ್ತಿಗೆ ಪರ್ಯಾಯ ಶಕ್ತಿ ಯಾವುದು? ಸಮುದ್ರ ಉಬ್ಬರವಿಳಿತ ಶಕ್ತಿ. ನಮ್ಮ ದೇಶದಲ್ಲಿ ಚಾಲನೆ ಇರುವ ಅತ್ಯಂತ ವೇಗದ ರೈಲು ವಂದೇ ಭಾರತ್. ಯಾವ ರಾಜ್ಯವು ಬಾಂಗ್ಲಾದೇಶದೊಂದಿಗೆ 3 ಬದಿಗಳಿಂದ ಸುತ್ತುವರೆದಿದೆ? ತ್ರಿಪುರ. ಭಾರತದ ದಕ್ಷಿಣದ ತುದಿಯಲ್ಲಿರುವ ಪರ್ವತ ಶ್ರೇಣಿ ಕಾರ್ಡಮಮ್ ಪರ್ವತ ಸಾಲು. ಟಿವಿ, ರೇಡಿಯೋ, ಮೊಬೈಲ್ ತರಂಗಗಳು ಪ್ರಸರಣಕ್ಕಾಗಿ ಯಾವುದೇ ಮಾಧ್ಯಮವನ್ನು ಬಳಸುವುದಿಲ್ಲ. ವಂದಿಸಿ ಬರೆದಿದೆ ಡೊಂಗ್ರಿಯೋಕೊಂಡ್, ಒರಿಸ್ಸಾ. ಟೋಟೋ, ಪಶ್ಚಿಮ ಬಂಗಾಳ. ಓಗ್ ಎಂದರೇನು? ಜ್ವಾಲಾಮುಖಿ, ಹೊಗೆಮಂಜು. ಜ್ವಾಲಾಮುಖಿ ಅನಿಲಗಳಲ್ಲಿ ಗರಿಷ್ಠ ಶೇಕಡದ ಘಟಕ ಜಲ ಆವಿ, ವಾಟರ್ ವೇಪರ್. ಸಿಕ್ಕಿಂ ಕಾಂಚನಜುಂಗ ಹತ್ತಿರ ಹುಟ್ಟಿ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಮೂಲಕ ಹರಿಯುವ ಈ ನದಿಯ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದ್ದು, ಬ್ರಹ್ಮಪುತ್ರವನ್ನು ಬಾಂಗ್ಲಾದೇಶದಲ್ಲಿ ಸಂಧಿಸುತ್ತದೆ. ತೀಸ್ತಾ ನದಿ. ಬೆಚ್ಚಗಿನ ಪ್ರವಾಹ ಕುರುಸಿವೋ ಪ್ರವಾಹ, ಜಪಾನ್. ಅತಿ ದೊಡ್ಡ ಕಬ್ಬಿಣದ ಅದಿರಿನ ನಿಕ್ಷೇಪ ಹೊಂದಿರುವ ರಾಜ್ಯಗಳು ಬಿಹಾರ, ಒರಿಸ್ಸಾ. ಅಘನಾಸಿನಿ ನದಿಯು ಎಲ್ಲಿ ಹರಿಯುತ್ತದೆ? ಕುಮಟಾ. ಹಿಮಾಲಯ ಪರ್ವತ ಶ್ರೇಣಿಯ ಹಬ್ಬಿರುವ ದೂರ 2400 ಕಿಲೋಮೀಟರ್. ಹಿಮಾಲಯ ಪರ್ವತವು ಪ್ರಭೇದದ ವೈವಿಧ್ಯತೆಗಳನ್ನು ಬಹಳ ಶ್ರೀಮಂತವಾಗಿದೆ. ಕಾರಣ, ಇದು ವಿಭಿನ್ನ ಜೈವಿಕ ಭೂಗೋಳದ ವಲಯಗಳ ಸಂಗಮವಾಗಿದೆ. ಆಗಸವನ್ನು ಎಷ್ಟು ನಕ್ಷತ್ರಗಳ ಪುಂಜಗಳಾಗಿ ವಿಂಗಡಿಸಿದ್ದಾರೆ? 88. ಸಬರಮತಿ ನದಿಯು ಹುಟ್ಟುವುದು ಅರಾವಳಿ. ಶಾಖೋತ್ಪನ್ನ ವಿದ್ಯುತ್ ಶಕ್ತಿಯನ್ನು ಮುಖ್ಯವಾಗಿ ಅವಲಂಬಿಸಿರುವ ರಾಜ್ಯ ಪಶ್ಚಿಮ ಬಂಗಾಳ. ಹುಲಿ ಮತ್ತು ಸಿಂಹ 2 ಪ್ರಾಣಿಗಳನ್ನು ತನ್ನ ಕಾಡುಗಳಲ್ಲಿ ಹೊಂದಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಯಾವ 2 ದೇಶಗಳು ನೀರೊಳಗಿನ ಸುರಂಗದಿಂದ ಸಂಪರ್ಕಿಸಲ್ಪಟ್ಟಿವೆ? ಇಂಗ್ಲೆಂಡ್, ಫ್ರಾನ್ಸ್. ಬ್ರಹ್ಮಪುತ್ರ ನದಿಗೆ ಯಾವ ಭಾಗದಲ್ಲಿ ಜಮುನಾ ಎಂದು ಹೆಸರಿನಿಂದ ಕರೆಯುತ್ತಾರೆ? ಬಾಂಗ್ಲಾದೇಶ. ಭೂಮಿಯ ಮೇಲಿನ ವಾತಾವರಣದ ಒತ್ತಡಕ್ಕೆ ಕಾರಣ ಗುರುತ್ವಾಕರ್ಷಣೆಯ ಶಕ್ತಿ. ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ 8 ಎಂದು ದಾಖಲಾದರೆ, ಮಾಪಕದಲ್ಲಿ ಅಳತೆಗೊಂಡ 4 ಮಾನಗಳಿಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ? 10,000 ಪಟ್ಟು.
ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಸರಿಸುಮಾರು 43,353 ಚದುರ ಕಿಲೋಮೀಟರ್ಗಳು. ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ ಅಣೆಕಟ್ಟು ಕಟ್ಟಲಾಗಿದೆ? ರಾವಿ. ಸೂರ್ಯಗ್ರಹಣ ಸಂಭವಿಸುವುದು ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ. ಜನರ ಮತ್ತು ಅವರ ಗುಂಪುಗಳ ಕಣಿವೆ ಪ್ರದೇಶದಿಂದ ಪರ್ವತದೆಡೆಗೆ ಮತ್ತು ತಿರುಗುವ ಮರುಗುಕಾಲಿಕ ಚಲನೆಯನ್ನು ಹೀಗೆನ್ನುತ್ತಾರೆ: ಟ್ರಾನ್ಸ್ಹ್ಯೂಮನ್ಸ್. ಪಶು ಪಕ್ಷಿ ಪ್ರಾಣಿಗಳು ಆಚೆಗೆ ಹೋಗುವುದಾಗಿದೆ. ಇವುಗಳಲ್ಲಿ ಯಾವುದು ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ? ಶರಾವತಿ. ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಚದುರು ಅಡಿಯುಳ್ಳದ್ದು ಈ ಕೆಳಗಿನವುಗಳಲ್ಲಿ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿಯಾಗಿ ಉಳಿದ ವಿಶೇಷವಾಗಿದೆ? ತಮಿಳುನಾಡು ಮತ್ತು ಕೇರಳ. ಲಾಲಬಕಿಯಾ, ಬಾಗ್ಮತಿ ಮತ್ತು ಕಮ್ಲಾ ನದಿ ಉದ್ದಕ್ಕೂ ಒಡ್ಡು ಏರಿಕೆಯ ಅಣೆಕಟ್ಟಿನ ಎಂಬ್ಯಾಂಕ್ಮೆಂಟ್ ಸಬಲೀಕರಣ ಮತ್ತು ವಿಸ್ತೀರ್ಣತೆಯ ವಿಚಾರದಲ್ಲಿ ಭಾರತವು ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಾ ಇದೆ? ನೇಪಾಳ. ಮಿಲ್ವಾಕಿ ದ್ವೀಪ ಆಳ, ಜಾವಾ ಟ್ರೆಂಚ್ ಕಾಲುವೆ ಮತ್ತು ಚಾಲೆಂಜರ್ ದ್ವೀಪಗಳ ನಡುವಿನ ಸಮಾನತೆ ಏನು? ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಮುದ್ರಗಳ ನಡುವೆ ಅತಿ ಆಳವಾದ ಭಾಗಗಳು. ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕಿರುವ ಸಬ್ಮರೀನ್ ಪರ್ವತಗಳು ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ? ಸೀಮೌಂಟ್ಗಳು. ಈ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಪ್ರವಾಹ ಹರಿವು ವಾರ್ಮ್ ಕರೆಂಟ್ ಯಾವುದು? ಕೊರೊಸಿಯೋ ಕರೆಂಟ್. ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು? 11. ಗಡಿ ನಿರ್ವಹಣಾ ಇಲಾಖೆಯು ಯಾವ ಕೇಂದ್ರ ಸಚಿವಾಲಯದಡಿ ಬರುತ್ತದೆ? ಗೃಹ ಸಚಿವಾಲಯ. ಇವುಗಳಲ್ಲಿ ಯಾವುದು ಯಾರ ಚುನಾವಣೆಗೆ ಭಾರತದ ಚುನಾವಣಾ ಆಯೋಗ ಸಂಬಂಧಪಟ್ಟಿಲ್ಲ? ಪಂಚಾಯಿತಿಗಳು ಮತ್ತು ನಗರಸಭೆಗಳು. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಎಂದು ಅರ್ಥ ಕೊಡುತ್ತದೆ? ಪರಮಾದೇಶ. ಅಕ್ಷಾಂಶದ ಲ್ಯಾಟಿಟ್ಯೂಡ್ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮಾನ ಆಗಿರುತ್ತದೆ: 111 ಕಿಲೋಮೀಟರ್. ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ? ದಕ್ಷಿಣ ಅಮೆರಿಕ, ಸೌತ್ ಅಮೆರಿಕ. ಭಾರತದಲ್ಲಿನ ನುನ್ಮತಿ ಎಂಬ ಸ್ಥಳವು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಪೆಟ್ರೋಲಿಯಂ ಕೈಗಾರಿಕೆಗಳು. ಐಸೋಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರವಾದ ಸಂಬಂಧಪಟ್ಟಿದೆ? ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ದ್ರವಗಳು. ಸಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಭಾರತ ಟಿಬೆಟ್ ನಡುವಿನ ಗಡಿ. ಅಂಕಲೇಶ್ವರ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ? ಮಹಾನದಿ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಭತ್ತ. ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ? ಆಫ್ರಿಕಾ. ಭಾರತದ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಕಲ್ಲಿದ್ದಲು. ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ಸಾಲುಗಳು ಅರಾವಳಿ ಬೆಟ್ಟ ಸಾಲುಗಳು. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡಾ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ: 86%. ಟೈಟನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಶನಿಗ್ರಹ. ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುದು? ಜಲಜನಕ ಮತ್ತು ಹೀಲಿಯಂ. ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಇಟಲಿ.
ಶಂಕರ್ 6 ಅಥವಾ ಶಂಕರ್ 6 ಇವುಗಳಲ್ಲಿ ಯಾವುದರ ಜಾತಿಯ ತಳಿ? ಹತ್ತಿ. ಹಂಪ್ ಬೇಕ್ಡ್ ಮಹಿರಾ ಬಗ್ ಇದರಲ್ಲಿ ಯಾವುದು ಸರಿ? ಇದು ಸಿಹಿನೀರಿನ ರೇಪಿಡ್ ಮೀನು, ನೀರಿನ ಟೈಗರ್ ಎನ್ನುತ್ತಾರೆ. ಇದು ಕಾವೇರಿ, ಬಿಸಿನ, ಪಂಬರ್, ಕಬಿನಿ ಮತ್ತು ಭವಾನಿ ನದಿಗಳಲ್ಲಿರುತ್ತವೆ. 1, 2, 3 ಸರಿಯಾಗಿವೆ. ಕೆಸಿ ವ್ಯಾಲಿ ಟ್ರೇಡ್ ವಾಟರ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯ ಜೊತೆ ಸಂಬಂಧಿಸಿದೆ? ಕೋಲಾರ. ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ದಕ್ಷಿಣದ ಚಿರಾಪುಂಜಿ ಎನ್ನುವರು? ಆಗುಂಬೆ. ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ಪ್ರಣೀತಾ ನದಿ. ಇವುಗಳಲ್ಲಿ ಯಾವುದು ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯವಾಗಿದೆ? ಅಸ್ಸಾಂ. ಸೇತು ಭಾರತಂ ಯೋಜನೆಯ ಗುರಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ರೈಲು ಕ್ರಾಸಿಂಗ್ ಮುಕ್ತಗೊಳಿಸುವುದು. ಕೆಳಗಿನವುಗಳಲ್ಲಿ ಯಾವುದು ಶೀತ ಪ್ರವಾಹ? ಪೆರು ಹಂಬೋಲ್ಟಿಕ್ ಕರೆಂಟ್. ಈ ಕೆಳಗಿನ ಯಾವ ನದಿಯಲ್ಲಿ ಹಿರಾಕುಡ್ ಅಣೆಕಟ್ಟು ಇದೆ? ಮಹಾನದಿ. ಪನಾಮಾ ಕಾಲುವೆ ಈ ಕೆಳಗಿನ ಯಾವ ಜಲ ಮೂಲಗಳನ್ನು ಸಂಪರ್ಕಿಸುತ್ತದೆ? ಪೆಸಿಫಿಕ್ ಸಾಗರದೊಂದಿಗೆ ಅಟ್ಲಾಂಟಿಕ್ ಸಾಗರ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಎಲ್ಲಿ ವಾಸಿಸುತ್ತಿದ್ದಾರೆ? ಮೇಘಾಲಯ. ಕೆಳಗಿನವುಗಳಲ್ಲಿ ಯಾವುದು ತೋಟದ ಬೆಳೆಯಲ್ಲ? ಕಬ್ಬು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾಗಾರಕ? ದಿಗ್ಬಾಯಿ. ಕೆಳಗಿನವುಗಳು ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ? ಅಘನಾಸಿನಿ. PSIಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯವಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.